ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ದಿನಕ್ಕೊಂದು ತಿರುವನ್ನ ಪಡ್ಕೋತಾ ಇದೆ. ಇಡಿ ಫೀಲ್ಡ್ಗೆ ಇಳಿದಿದ್ದು ತನಿಖೆ ಬೇರೆದೇ ಆಯಾಮಗಳನ್ನು ಪಡ್ಕೋತಾ ಇದೆ. ಈ ಕೇಸ್ನಲ್ಲಿ ಕೈ ನಾಯಕರು ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ವಾಲ್ಮೀಕಿ ಹಗರಣದಲ್ಲಿ ಇಡಿ ತನಿಖೆ ಚುರುಕು. ನಾಗೇಂದ್ರಗೆ 36 ಗಂಟೆಗಳಿಂದ ಅಧಿಕಾರಿಗಳು ಡ್ರಿಲ್. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಜಗಜ್ಜಾಹೀರಾಗಿದೆ. ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದ್ದು ನಾಗೇಂದ್ರ ದದ್ದಲ್ಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆ 6 ಗಂಟೆಗೆ ಬೆಳಗ್ಗೆಯಿಂದಲೇ ನಾಗೇಂದ್ರ ಮನೆಯಲ್ಲೇ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮಾಜಿ ಸಚಿವ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ ದದ್ದಲ್ಗೆ ಈ ಹಗರಣ ಉರುಳಾಗಿ ಮಾರ್ಪಟ್ಟಿದೆ. ಕೋಟಿ ಡೀಲ್ನಲ್ಲಿ ನಾಗೇಂದ್ರ ಪಾಲೇನು ಅನ್ನೋ ಬಗ್ಗೆ ತನಿಖೆ ನಡೆಸ್ತಾ ಇರೋ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನ ಹಿಂದೆ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಇಬ್ಬರು ಪಿಎಗಳು ಅಂದರ್, ಉಳಿದವರು ಎಲ್ಲಿ? ಇತ್ತ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ. ಈಗಾಗಲೇ ನಾಗೇಂದ್ರ ದದ್ದಲ್ ಅವರ ಇಬ್ಬರು ಪಿಎಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಿದೆ. ನಿಗಮದ ಹಣ ವರ್ಗಾವಣೆ, ಯಾರ್ಯಾರಿಗೆ ಹಣ ನೀಡಿದ್ರಿ ಅನ್ನೋ ಬಗ್ಗೆ ಸಾಕ್ಷ್ಯ ಹುಡುಕಲಾಗುತ್ತಿದೆ. ಆದರೆ ಇನ್ನುಳಿದ 4 ಮಂದಿ ಪಿಎಗಳು ತಲೆಮರೆಸಿಕೊಂಡಿದ್ದಾರೆ. ಇತ್ತ ದದ್ದಲ್ ನಿವಾಸದಲ್ಲಿ 3 ಮಂದಿ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದು, ತಲೆಮರೆಸಿಕೊಂಡಿದ್ದ ಪಿಎ ಪಂಪಣ್ಣನನ್ನ ಇಡಿ ವಶಕ್ಕೆ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ ಶುರುವಾಗಿದೆ. ಇನ್ನು ದದ್ದಲ್ ಕಚೇರಿಯಲ್ಲಿ ಇಡಿ ತಲಾಶ್ ನಡೆಸಿದ್ದು, ಕೀ ಇಲ್ಲದ ಕಾರಣ ಕೀ ಮೇಕರ್ಸ್ ಕರ್ಕೊಂಡು ಬಂದು ತಿಜೋರಿ ಹಾಗೂ 2 ಡ್ರಾವರ್ಗಳನ್ನ ಓಪನ್ ಮಾಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಹಗರಣದ ಕೇಸ್ ದೊಡ್ಡ ತಲೆನೋವಾಗಿದ್ದು, ಪಕ್ಷದ ನಾಯಕರು ಅರೆಸ್ಟ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕಾಟೇರ ಕಂಬಿ ಹಿಂದೆ ಮುದ್ದೆ ಮುರಿತಾ ಇದ್ರೆ ದಾಸನಿಗೆ ಜೈಲ್ ಸಿಬ್ಬಂದಿ ಶರಣಾದ್ರ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಅಷ್ಟಕ್ಕೂ ಜೈಲ್ ಸಿಬ್ಬಂದಿ ಮಾಡಿದ್ದೇನು ನೋಡಿ. ದಾಸನಿಗೆ ಶರಣಾದ್ರ ಜೈಲು ಸಿಬ್ಬಂದಿ. ದರ್ಶನ್ ಕುಟುಂಬಕ್ಕೆ ಯಾಕೆ ರಾಜಾತಿಥ್ಯ? ಸ್ಯಾಂಡಲ್ವುಡ್ನಲ್ಲಿ ಎಷ್ಟು ಸಿನಿಮಾ ಓಡ್ತಿದೆಯೋ ಗೊತ್ತಿಲ್ಲ, ಆದ್ರೆ ಇಡೀ ರಾಜ್ಯದಲ್ಲಿ ದರ್ಶನ್ ಸುದ್ದಿ ಮಾತ್ರ ದಿನದಿಂದ ದಿನಕ್ಕೆ ಸಾಕಷ್ಟು ಸದ್ದು ಮಾಡ್ತಿದೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹಲವು ದಿನಗಳು ಆಗ್ತಿದ್ರು ಬುದ್ಧಿ ಕಲಿತ ಹಾಗೆ ಕಾಣಿಸ್ತಿಲ್ಲ. ಹೀಗಿರುವಾಗ ಜೈಲು ಸಿಬ್ಬಂದಿ ದಾಸನಿಗೆ ಶರಣಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ದರ್ಶನ್ ಜೈಲು ಸೇರಿದ್ದಾಗಿನಿಂದ ಒಂದಲ್ಲ ಒಂದು ದಿನ ಸಂಬಂಧಿಕರು ಬಂದು ಹೋಗ್ತಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ತಾಯಿ ಮೀನಾ, ತಮ್ಮ ದಿನಕರ್ ತೂಗುದಿ ಬಂದು ನೋಡಿಕೊಂಡು ಹೋಗ್ತಿದ್ದಾರೆ. ಹೀಗಿರುವಾಗ ನಿನ್ನೆ ಬಂದ ವಿಜಯಲಕ್ಷ್ಮಿಗೆ ವಿಐಪಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯ ಜನರಿಗೆ ಜೈಲಿನ ಬಳಿ ಇರುವ ಬ್ಯಾರಿಕೇಡ್ ಬಳಿವರೆಗೆ ಮಾತ್ರ ಕಾರು ಪಾರ್ಕಿಂಗ್ಗೆ ಅವಕಾಶ ಇದೆ. ಆದರೆ ನಿನ್ನೆ ಬಂದ ವಿಜಯಲಕ್ಷ್ಮಿಗೆ ಜೈಲಿನ ಗೇಟ್ ತನಕ ಕಾರನ್ನ ತೆಗೆದುಕೊಂಡು ಹೋಗುವ ಅವಕಾಶ ಕೊಟ್ಟಿದ್ದಾರೆ. ಈ ಹಿಂದೆಯೂ ಇದೇ ರೀತಿ ಅನುಮತಿ ಕೊಟ್ಟಿದ್ದ ಜೈಲು ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡರು. ಆದರೆ ಮತ್ತೆ ಅನುಮತಿ ಕೊಟ್ಟಿರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕಂಬಿ ಹಿಂದಿರೋ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟನ. ದರ್ಶನ್ ವಿರುದ್ಧ ಇರೋ ಸಾಕ್ಷಿ ಯಾರು? ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಇರೋದೇನು? ಡೀಟೇಲ್ಸ್ ಇಲ್ಲದೆ. ದರ್ಶನ್ಗೆ ಪೋಸ್ಟ್ ಮಾರ್ಟಮ್ ವರದಿ ಸಂಕಷ್ಟ. ಕೊಲೆ ವಿಡಿಯೋ, ಹತ್ಯೆ ಸಾರಥಿಗೆ
ಕಷ್ಟ. ಚಂದನವನದ ಚಕ್ರವರ್ತಿ, ಬಡವರ ಪಾಲಿಗೆ ಸಾರಥಿ ಅಂತೆಲ್ಲ ಹೆಸರು ಪಡೆದಿರುವ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಈಗ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳದಲ್ಲಿ ಮುದ್ದೆ ಮುರಿತಿದ್ದಾರೆ. ಸ್ವಲ್ಪ ದಿನ ಜೈಲಲ್ಲಿದ್ದು ಆಮೇಲೆ ಹೊರಗಡೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅದೆಲ್ಲ ಸುಳ್ಳಾಗುವ ಎಲ್ಲಾ ಲಕ್ಷಣ ಕಾಣ್ತಿದೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ಮಾಡಿ ಜೈಲು ಸೇರಿರುವ ದರ್ಶನ್ಗೆ ಪೋಸ್ಟ್ ಮಾರ್ಟಂ ವರದಿಯೇ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ. ಟೆಕ್ನಿಕಲ್ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷಿ, ಸಾಂದರ್ಭಿಕ ಸಾಕ್ಷ್ಯ, ಮೆಡಿಕಲ್ ಸಾಕ್ಷ್ಯಕ್ಕೆ ಒತ್ತು ನೀಡಿರುವ ತನಿಖಾಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ಲಾಕ್ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ತನಿಖಾಧಿಕಾರಿ ಮುಂದೆ 1.5 ಗಂಟೆಗಳ ಕಾಲ ಪೋಸ್ಟ್ ಮಾರ್ಟಂ ನಡೆದಿದ್ದು, ಇದನ್ನ ಸಂಪೂರ್ಣವಾಗಿ ವಿಡಿಯೋ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ HOD ಡಾಕ್ಟರ್ ವೆಂಕಟರಾಘವನ್, ಡಾಕ್ಟರ್ ಪ್ರದೀಪ್ ನೇತೃತ್ವದಲ್ಲಿ ಪೋಸ್ಟ್ ಮಾರ್ಟಂ ನಡೆದಿದ್ದು, ಡಾಕ್ಟರ್ ಪ್ರದೀಪ್ ಕೂಡ ಹತ್ಯೆ ಪ್ರಕರಣದ ಸಾಕ್ಷಿಯಾಗಲಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಮೇಲೆ ಮೃಗದಂತೆ ವರ್ತಿಸಿರುವ ಡಿ ಗ್ಯಾಂಗ್ ಬಣ್ಣ ಬಯಲಾಗಿದೆ. ಮೃತದೇಹದ ಮೇಲೆ 16 ಗಾಯದ ಗುರುತಿದ್ದು, ಮರ್ಮಾಂಗಕ್ಕೂ ಪೆಟ್ಟು ಬಿದ್ದಿರೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ತೀವ್ರ ಹಲ್ಲೆಯಿಂದ ಮೂಳೆ ಮುರಿದು ನರಳಾಡಿದ್ದು, ಮೂಳೆಗಳು ಚುಚ್ಚಿಕೊಂಡು ಮೃತಪಟ್ಟ ಬಗ್ಗೆ ವರದಿಯಲ್ಲಿದೆ.